ನಿಮ್ಮ ಜೀವನವನ್ನ ಬದಲಾಯಿಸಲು ಒಟ್ಟು 52 ಅಭ್ಯಾಸಗಳನ್ನ ನಾವಿಲ್ಲಿ ನೀಡಿದ್ದೇವೆ. ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ ನಲ್ಲಿ ಸಿಗುವಂತಹ ಸಲಹೆಗಳನ್ನ ಫಾಲೋ ಮಾಡಿ. ಅಭ್ಯಾಸ 23. ಮಲಗುವ ಮುನ್ನ ಸೈನಸ್ ಸ್ವಚ್ಛಗೊಳಿಸಿ, ನೆಮ್ಮದಿಯಿಂದ ನಿದ್ರಿಸಿ. ನೀವು ಮಲಗುವಾಗ ಮೂಗು ಕಟ್ಟದೇ ಇದ್ದರೂ ಎದ್ದಾಗ ಕೆಮ್ಮು, ಮೂಗು ಕಟ್ಟುವುದು ಅಥವಾ ತಲೆಭಾರವಾದ ಅನುಭವವಾಗುತ್ತಿದ್ದರೆ ಅದು ರಾತ್ರಿಯಲ್ಲಿ ಆಗುವ ಸೈನಸ್ ಡಿಸ್ಚಾರ್ಜ್ ಆಗಿರಬಹುದು. ಇದನ್ನೇ ಪೋಸ್ಟ್ ನಾಸಲ್ ಡ್ರಿಪ್ ಎಂದು ಕರೆಯುತ್ತಾರೆ. ನೀವು ಮಲಗಿದಾಗ ಸೈನಸ್ನಿಂದ ಕಫ ನಿಧಾನವಾಗಿ ಗಂಟಲಿಗೆ ಇಳಿಯುವುದರಿಂದ ಈ ಸಮಸ್ಯೆ ಹೆಚ್ಚಾಗುತ್ತದೆ. ಹೆಚ್ಚಿನವರಿಗೆ ತಮ್ಮ ನಿದ್ರೆಗೆ ಅಡ್ಡಿಯಾಗುತ್ತಿರುವ ಕಾರಣ ಇದೆ ಎಂದು ಗೊತ್ತಿರುವುದಿಲ್ಲ. ಇಂದಿನ ಅಭ್ಯಾಸ ಸರಳವಾಗಿದೆ. ಮಲಗುವ ಮುನ್ನ ನಿಮ್ಮ ಸೈನಸ್ ಅನ್ನು ಕ್ಲೀನ್ ಮಾಡಿ. ರಾತ್ರಿಯಲ್ಲಿ ಸೈನಸ್ ಡಿಸ್ಚಾರ್ಜ್. ನೀವು ನೇರವಾಗಿ ಮಲಗಿದಾಗ ಗುರುತ್ವಾಕರ್ಷಣೆಯು ಕಫವನ್ನು ಗಂಟಲಿನ ಕಡೆಗೆ ಎಳೆಯುತ್ತದೆ. ರಾತ್ರಿಯಲ್ಲಿ ನಿಮ್ಮ ದೇಹವು ಹೆಚ್ಚು ಹಿಸ್ಟಮೈನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಮೂಗನ್ನು ಹೆಚ್ಚು ಸಂವೇದನಾಶೀಲ ಮತ್ತು ಸೂಕ್ಷ್ಮವಾಗಿಸುತ್ತದೆ. ನಿಮ್ಮ ದಿಂಬಿನಲ್ಲಿ ಧೂಳಿನ ಕಣಗಳಿದ್ದರೆ ಅಥವಾ ನಿಮಗೆ ಅಲರ್ಜಿ, ಮೂಗಿನ ಸೋಂಕು ಅಥವಾ ವಕ್ರವಾದ ಮೂಗಿನ ಮೂಳೆ ಇದ್ದರೆ ಕಫ ಇನ್ನೂ ಹೆಚ್ಚಾಗುತ್ತದೆ. ಇದೆಲ್ಲವೂ ಕಿರಿಕಿರಿ, ಕೆಮ್ಮು, ಗಂಟಲು ತುರಿಕೆ ಮತ್ತು ನಿದ್ರಾಭಂಗಕ್ಕೆ ಕಾರಣವಾಗುತ್ತದೆ. ಇದು ನಿಮ್ಮ ನಿದ್ರೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಮೇಲ್ಭಾಗದ ಶ್ವಾಸನಾಳದಲ್ಲಿನ ಸಣ್ಣ ಅಡಚಣೆಯಿಂದ ಕೂಡ ಗೊರಕೆ ಹೆಚ್ಚಾಗಬಹುದು ಮತ್ತು ಕೆಮ್ಮು ಪ್ರಚೋದಿಸಬಹುದು ಎಂದು ವೈದ್ಯರು ಹೇಳುತ್ತಾರೆ. ಇದು ಸ್ಲೀಪ್ ಆಪ್ನಿಯಾದಂತಹ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ನೀವು ನೇರವಾಗಿ ಮಲಗಿದಾಗ ನಾಲಿಗೆಯು ಹಿಂದಕ್ಕೆ ಸರಿದು ಉಸಿರಾಟಕ್ಕೆ ತೊಂದರೆ ನೀಡಬಹುದು. ಸೈನಸ್ ಸ್ವಚ್ಛಗೊಳಿಸುವುದು ಕೇವಲ ಆರಾಮಕ್ಕಾಗಿ ಅಲ್ಲ, ಅಡೆತಡೆ ಇಲ್ಲದ ಆಳವಾದ ನಿದ್ರೆಯನ್ನು ಖಚಿತಪಡಿಸಿಕೊಳ್ಳಲು ಇದು ಅವಶ್ಯಕ. ಅಭ್ಯಾಸ: ಸೈನಸ್ ಡ್ರಿಪ್ ಕಡಿಮೆ ಮಾಡಲು ನಿಮ್ಮ ರಾತ್ರಿಯ ದಿನಚರಿ ಹೀಗಿರಲಿ. ಸರಳ ಬದಲಾವಣೆಗಳೊಂದಿಗೆ ಪ್ರಾರಂಭಿಸಿ. ಅಲರ್ಜಿ ಉಂಟುಮಾಡುವ ವಸ್ತುಗಳಿಂದ ದೂರವಿರಿ. ನಿಮ್ಮ ಬೆಡ್ಶೀಟ್ ಮತ್ತು ದಿಂಬಿನ ಕವರ್ಗಳನ್ನು ಬಿಸಿ ನೀರಿನಲ್ಲಿ ತೊಳೆಯಿರಿ ಮತ್ತು ಹೈಪೋ ಅಲರ್ಜೆಟಿಕ್ ಕವರ್ಗಳನ್ನು ಬಳಸಿ. ಮಲಗುವ ಮುನ್ನ ಮನೆಯನ್ನ ಸ್ವಚ್ಛಗೊಳಿಸಬೇಡಿ, ಇದು ಧೂಳನ್ನ ಎಬ್ಬಿಸಬಹುದು. ಕಿಟಕಿಗಳನ್ನು ಮುಚ್ಚಿ. ಗಾಳಿಯಲ್ಲಿ ಪರಾಗಸ್ಪರ್ಶ ಹೆಚ್ಚಿರುವಾಗ ಕಿಟಕಿಗಳನ್ನು ಮುಚ್ಚಿಡಿ. ಅಗತ್ಯವಿದ್ದರೆ ಏರ್ ಪ್ಯೂರಿಫೈಯರ್ ಅಥವಾ ಹ್ಯೂಮಿಡಿಫೈಯರ್ಗಳನ್ನು ಬಳಸಿ. ಇನ್ನು ಮಲಗುವ ಮುನ್ನ 5 ರಿಂದ 10 ನಿಮಿಷಗಳ ಕಾಲ ಹಬೆ ತೆಗೆದುಕೊಳ್ಳಿ. ಅಡೆತಡೆಗಳನ್ನು ನಿವಾರಿಸಲು ಸಲೈನ್ ರಿನ್ಸ್ ಅಂದರೆ ಉಪ್ಪು ನೀರಿನ ದ್ರಾವಣದಲ್ಲಿ ಸಲೈನ್ ತೊಳೆಯುವುದು ಅಥವಾ ನೇಸಲ್ ವಾಶ್ ಬಳಸಿ. ಊಟ ಮತ್ತು ನಿದ್ರೆಯ ನಡುವೆ 2 ಗಂಟೆಗಳ ಅಂತರವಿರಲಿ ಮತ್ತು ತಡರಾತ್ರಿಯಲ್ಲಿ ತಣ್ಣನೆಯ ಅಥವಾ ಎಣ್ಣೆಯುಕ್ತ ಆಹಾರವನ್ನು ತಪ್ಪಿಸಿ. ಕಫ ಕಟ್ಟುವುದನ್ನು ತಡೆಯಲು ತಲೆಯನ್ನು ಸ್ವಲ್ಪ ಎತ್ತರದಲ್ಲಿಟ್ಟು ಮಲಗಿ. ವಯಸ್ಸಿಗೆ ಅನುಗುಣವಾದ ಸಲಹೆಗಳು: ಮಕ್ಕಳಿಗೆ ಹ್ಯೂಮಿಡಿಫೈಯರ್ ಬಳಕೆ, ಮೂಗು ನಿಧಾನವಾಗಿ ಸ್ವಚ್ಛಗೊಳಿಸುವುದು ಮತ್ತು ದಿಂಬನ್ನು ಸ್ವಲ್ಪ ಎತ್ತರಕ್ಕೆ ಇರಿಸುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಹಿರಿಯರಿಗೆ ಬಲವಾದ ನೇಸಲ್ ರಿನ್ಸ್ಗಳಿಗಿಂತ ಮೃದುವಾದ ಸಲೈನ್ ಸ್ಪ್ರೇಗಳು ಹೆಚ್ಚು ಸುರಕ್ಷಿತ. ವೈದ್ಯರನ್ನ ಯಾವಾಗ ಭೇಟಿ ಮಾಡಬೇಕು? ಲಕ್ಷಣಗಳು 3 ವಾರಕ್ಕಿಂತ ಹೆಚ್ಚು ಕಾಲ ಮುಂದುವರೆದರೆ ಅಥವಾ ಪದೇ ಪದೇ ಸೀನುವುದು, ಮೂಗು ಕಟ್ಟುವುದು, ದೀರ್ಘಕಾಲದ ಕೆಮ್ಮು ಅಥವಾ ಉಸಿರಾಟದ ತೊಂದರೆ ಇದ್ದರೆ ENT ತಜ್ಞರನ್ನು ಅಥವಾ ಇಮ್ಯುನಾಲಜಿಸ್ಟ್ಗಳನ್ನು ಸಂಪರ್ಕಿಸಿ. ಮಧುಮೇಹ ಇರುವವರು, ಕಡಿಮೆ ರೋಗ ನಿರೋಧಕ ಶಕ್ತಿ ಹೊಂದಿದವರು, ಗರ್ಭಿಣಿಯರು ಹೆಚ್ಚಿನ ಜಾಗರೂಕತೆ ವಹಿಸಬೇಕು.